ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿನ್ನೆ ನಡೆದಂಥ ಬ್ಯಾಡಗಿ ಕೃಷಿ ಮಾರ್ಕೆಟಿಯ ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಸ್ನೇಹಿತರೆ, ಈ ವಾರ ಸೋಮವಾರದ ಬ್ಯಾಡಗಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬ್ಯಾಡಗಿ ಮಾರ್ಕೆಟಿಗೆ ಹೊಸದಾಗಿ 13,000 ಒಣಮೆಣಸಿನಕಾಯಿ ಚೀಲಗಳೆಂಬುದು ಬಂದಿವೆ. ಮೊದಲಾಗಿ ನಾವು ಡಬ್ಬಿ ಒಣಮೆಣಸಿನಕಾಯಿ ಮೀಡಿಯಂ ಬೆಲೆ 20,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಇರುವಂಥ ಡಬ್ಬಿಕಾಯಿ ಬಂದು 25,000 ರೂಪಾಯಿ ರೇಟ್ ಎಂಬುದು ಡಬ್ಬಿಕಾಯಿ ಹೋಗಿದೆ. ಇನ್ನು ನಾವು ಕಡ್ಡಿ ಒಣಮೆಣಸಿನಕಾಯಿ ಬಂದು ಬೆಸ್ಟ್ ಕ್ವಾಲಿಟಿ ಇರುವ ಕಡ್ಡಿ ಒಣಮೆಣಸಿನಕಾಯಿ 20,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಕಡಿಮೆ ಬೆಲೆ ಮೀಡಿಯಂ ಬೆಲೆ 16,000 ರೂಪಾಯಿ ರೇಟ್ ಎಂಬುದು ಮೀಡಿಯಂ ಬೆಲೆ ಎಂಬುದು ಹೋಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ನಾವು 5531 ಒಣಮೆಣಸಿನಕಾಯಿ ಬಂದು ಕಡಿಮೆ ಬೆಲೆ 9,000 ರೂಪಾಯಿ, ಹೆಚ್ಚಿನ ಬೆಲೆ 12,000 ರೂಪಾಯಿ ರೇಟ್ ಎಂಬುದು 5531 ಒಣಮೆಣಸಿನಕಾಯಿ ಗರಿಷ್ಠ ಬೆಲೆ 12,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಗುಂಟೂರು ಒಣಮೆಣಸಿನಕಾಯಿ ಬಂದು ಕಡಿಮೆ ಬೆಲೆ 10,000ರಿಂದ ಹೆಚ್ಚಿನ ಬೆಲೆ 12,500ವರೆಗೂ ರೇಟ್ ಎಂಬುದು ಗುಂಟೂರು ಕಾಯಿ ರೇಟು ಹೋಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, 2043 ಒಣಮೆಣಸಿನಕಾಯಿ ಕಡಿಮೆ ಬೆಲೆ 11,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ 2043 ಒಣಮೆಣಸಿನಕಾಯಿ ಬಂದು 13,000 ರೂಪಾಯಿ ರೇಟ್ ಎಂಬುದು ಹೋಗಿದೆ ಅಂತ ಹೇಳ್ಬೋದು. ಇನ್ನು ಮಾರ್ಕೆಟ್ ಕ್ವಾಂಟಿಟಿ ನೋಡಿದರೆ AC ಒಣಮೆಣಸಿನಕಾಯಿ ಅಪ್ರಾಕ್ಸಿಮೇಟ್ಲಿ 4,000 ಒಣಮೆಣಸಿನಕಾಯಿ ಎಂಬುದು ಮಾರಾಟ ಎಂಬುದು ಆಗಿದೆ. ಇಲ್ಲಿ ನಾವು AC ಒಣಮೆಣಸಿನಕಾಯಿ ಕಡ್ಡಿ 22,000ರಿಂದ 24,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. 2043 ಡಿಲಾಕ್ಸ್ ಒಣಮೆಣಸಿನಕಾಯಿ 20,000 ರೂಪಾಯಿ ರೇಟ್ ಎಂಬುದು ಹೋಗಿದೆ ಅಂತ ಹೇಳ್ಬೋದು. ಇನ್ನು 2043 ಮೀಡಿಯಂ ಕ್ವಾಲಿಟಿ 14,000ರಿಂದ 17,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. AC ಒಣಮೆಣಸಿನಕಾಯಿ 5531 ಬಂದು 12,000 ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ 14,000 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿಯ ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳು. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವೀಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರೆಕಮೆಂಡೇಷನ್ ಮತ್ತು ಸಜೆಷನ್ ಆಗುತ್ತದೆ. ಆದ್ದರಿಂದ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್, ಜೈ ಹಿಂದ್.